ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಬೂದ್ ಕುಂಬಳಕಾಯಿ, ಕಡಲೆಬೇಳೆ, ಹಸಿ ಶುಂಠಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಹಸಿ ಕೊಬ್ಬರಿ, ಮೊಸರು, ಸ್ವಲ್ಪ ಸಾಸಿವೆ ಬೇಕು, ಒಗ್ಗರಣೆಗೆ ಎಣ್ಣೆ, ಮೆಂತ್ಯ ಒಂದೆರಡು ಕಾಳು, ಜೀರಿಗೆ, ಅರಿಶಿನ ಮತ್ತು ಇಂಗು. ನಾನಿಲ್ಲಿ ಮೊದಲಿಗೆ ಬೂದ್ ಕುಂಬಳಕಾಯಿ ಸಿಪ್ಪೆ ತಕ್ಕೊಂಡು ಹೆಚ್ಕೊಂಡ್ಬಿಡ್ತೀನಿ. ಈ ಥರ ಸಣ್ಣದಾಗಿ ನಾನು ಕ್ಯೂಬ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಹೆಚ್ಕೋತಾ ಇದ್ದೀನಿ ನೋಡಿ. ಎಲ್ಲ ಈ ಹೋಳುಗಳನ್ನ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡದಾಗೂ ಹೆಚ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ನಾನು ಬೂದ್ ಕುಂಬಳಕಾಯಿ ಬೇಯಿಸ್ಕೊಳ್ಳೋಕ್ಕೆ ಫಸ್ಟ್ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋತೀನಿ ಒಗ್ಗರಣೆಗೆ. ಒಂದೆರಡು ಕಾಳು ಮೆಂತ್ಯ ಹಾಕೋತೀನಿ ಒಗ್ಗರಣೆಗೆನೆ. ನಾನು ಗಮ್ ಅಂತ ಇರತ್ತೆ. ಅದು ಚಟ್ಚಟ ಅನ್ಬಿಡ್ಲಿ. ಇವಾಗ ನೋಡಿ ಸಾಸಿವೆ ಮತ್ತೆ ಮೆಂತ್ಯ ಆಗಿದೆ. ನಾನು ಹಿಂಗೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಇವಾಗ ಬೂದ್ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಡ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದು ಒಂದು 8 ನಿಮಿಷ 10 ನಿಮಿಷದೊಳಗೆ ಬೆಂದು ಹೋಗುತ್ತೆ. ಇದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಒಂದು 10 ನಿಮಿಷ. ಬೇಗ ಬೆಂದು ಹೋಗುತ್ತೆ ಇದು. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ನಾನು. ಸ್ವಲ್ಪ ನೀರು ಹಾಕ್ತೀನಿ. ಒಂದ್ಸಲ ಕೈ ಆಡಿಸ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ನಾನಲ್ಲಿ ಬೂದ್ ಕುಂಬಳಕಾಯಿ ಬೇಯಿಸಲ್ಲಿ ನಾನು ಇಲ್ಲಿ ರುಬ್ಕೊಂಡ್ಬಿಡ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು 1 ಗಂಟೆ ಮುಂಚೆನೇ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ, ಅದು ಸ್ವಲ್ಪ ಹಾಕೋತಾ ಇದ್ದೀನಿ. ಇದು ಕಡಲೆಬೇಳೆ ಗಟ್ಟಿನೂ ಬರುತ್ತೆ, ಸ್ವಲ್ಪ ರುಚಿಯಾಗೂ ಇರುತ್ತೆ. 1 ಇಂಚಷ್ಟು ಹಸಿ ಶುಂಠಿ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆ ಸಾಸಿವೆ ಸ್ವಲ್ಪ ನೋಡಿ ಇಷ್ಟು ಹಾಕೋತಾ ಇದ್ದೀನಿ ನಾನು, ಚೂರು. ಇವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಬಿಡೋಣ ನುಣ್ಣಗೆ. ನೋಡಿ ಈ ರೀತಿ ನೈಸ್ಗಾಗಬೇಕು ರುಬ್ಬಿರೋದು. ಇವಾಗ ಕುಂಬಳಕಾಯಿ ಹೋಳು ಬೆಂದಿದೆ. ನಾನು ಇವಾಗ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ. ಕಡಲೆಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರ್ತಾ ಇದೆ ನೋಡಿ. 1-2 ನಿಮಿಷ ಕುದೀತಾ ಇದ್ರೆ ಅದು ಹಸಿ ವಾಸನೆ ಎಲ್ಲ ಕಮ್ಮಿ ಆಗಿಬಿಡತ್ತೆ. ಇವಾಗ ನೋಡಿ ಕಡ್ದಿಟ್ಕೊಂಡಿದ್ನಲ್ಲ ಮೊಸರು ಹಾಕ್ತಾ ಇದ್ದೀನಿ. ಕಡ್ದಿಟ್ಕೊಂಡಿರೋ ಗಟ್ಟಿ ಮಜ್ಜಿಗೆ ಆದರೂ ನಡೆಯುತ್ತೆ.
ಮೊಸರು ಹಾಕಿದ್ಮೇಲೆ ಜಾಸ್ತಿ ಕುದಿಸಕ್ಕೆ ಹೋಗಬಾರ್ದು, ಒಡೆದು ಹೋಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಗಲೇ ಹೋಳು ಬೇಯಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ದೆ, ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ನೋಡಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ನೀವು ಮನೇಲಿ ಈ ಥರ ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡಿ. ಇದೇ ಬೂದ್ ಕುಂಬಳಕಾಯಿ ಜಾಗದಲ್ಲಿ ನೀವು ಬೆಂಡೆಕಾಯಿ ಹಾಕೋಬೋದು ಅಥವಾ ದಂಟಿನ ಸೊಪ್ಪು ಹಾಕೋಬೋದು. ಕೆಲವೊಂದು ತರಕಾರಿ ಹಾಕಿ ಮಾಡಿದ್ರು ರುಚಿಯಾಗಿರುತ್ತೆ. ಸೀಮೆ ಬದನೆಕಾಯಿ ಹಾಕೋಬೋದು, ಸೌತೆಕಾಯಿದು ಮಾಡ್ತಾರೆ. ನೀವು ಮಾಡಿ ನೋಡಿ ಈ ರೀತಿ ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.